ನಮಸ್ತೆ. ಆ, ಇದು ಮೊನ್ನೆ ಒಂದು ಕ್ವಶನ್ ಹಾಕಿದೆ, ವೇಗ ಮತ್ತು ಸಮಯ ಮತ್ತು ದೂರ ಕಂಡುಹಿಡಿಯುವಂಥ ಪ್ರಶ್ನೆ ಬಂದು, ಒಂದು ಕಾರು 72 ಗಂಟೆ ವೇಗದಲ್ಲಿ ಚಲಿಸುತ್ತಿದ್ದರೆ ಅದು 2 ಗಂಟೆ 30 ನಿಮಿಷಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಅಂತ ಪ್ರಶ್ನೆ ಕೇಳಿದೆ. ಪ್ರಶ್ನೆ ಆಪ್ಷನ್ ಬಂದು 150 ಕಿಲೋಮೀಟ್ರು, ಆಪ್ಷನ್ 180, ಆಪ್ಷನ್ 200, ಆಪ್ಷನ್ 220 ಅಂತ ಅಂದ್ಬಿಟ್ಟು ಆಪ್ಷನ್ ಇದೆ. ಇದನ್ನು ನಾವು ಹೇಗೆ ಕಂಡುಹಿಡಿಯೋದು? ಎಲ್ಲರೂ ಮ್ಯಾಕ್ಸಿಮಮ್ ಒಂದು 50% ರೈಟ್ ಆನ್ಸರ್ ಕೊಟ್ಟಿದ್ದೀರಾ, ಇನ್ನು 50% ಎಲ್ಲ ತಪ್ಪು ಆನ್ಸರ್ ಕೊಟ್ಟಿದ್ದೀರಾ. ಈ ಥರ ಪ್ರಶ್ನೆನೂ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಹೆಂಗೆ ಕಂಡುಹಿಡಿಯೋದು? ಇದು ನಾವು ಕಂಡುಹಿಡಬೇಕಾದ್ರೆ ಏನು ಕೊಟ್ಟಿದ್ದಾನೆ? ಸಮಯ ಕೊಟ್ಟಿದ್ದಾನೆ, ಸಮಯ ಅಥವಾ ಗಂಟೆ. ಎಷ್ಟು ಕೊಟ್ಟಿದ್ದಾನೆ? 72 ಕಿಲೋಮೀಟರ್ ಪರ್ ಅವರ್, ಅಂದರೆ 1 ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಗಾಡಿ ಚಲಾವಣೆ ಆಗ್ತಾಯಿದೆ ಅಂತ. ಇದು 1 ಗಂಟೆ ವ್ಯಾಲ್ಯೂ. ನಮಗೆ ಬೇಕಾಗಿರೋದೇನು? ಅವನು ಕೇಳಿರೋದು 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷಕ್ಕೆ ಕಾರು ಎಷ್ಟು ದೂರ ಚಲಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾವು ಯಾವ ರೀತಿ ಕಂಡುಹಿಡ್ಕೊಬೇಕು? ಇದನ್ನು ನಾವು ಕಂಡುಹಿಡ್ಕೊಬೇಕಾದ್ರೆ ಇದು ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೊಬೇಕು. ಹೆಂಗೆ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೊಳೋದು? ಈಗ 2 ಹಂಗೆ ಬರ್ಕೊಳ್ಳೋಣ. ಈ 30ನ 30 ಡಿವೈಡೆಡ್ ಬೈ 60. ಯಾಕೆ 60 ತಗೊಂಡೆ? ನಮಗೆ ಗಂಟೆ 60 ನಿಮಿಷ, ಇದು 30 ನಿಮಿಷ ಅರ್ಧ, ಇವ್ರು ಕೊಟ್ಟಿರೋದು 30 ನಿಮಿಷ ಅರ್ಧ. ಇದನ್ನು 60 ಡಿವೈಡೆಡ್ ಬೈ 30. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನಾಗುತ್ತೆ? 1/2. ಇದು ಅರ್ಧ ಆಗುತ್ತೆ. ಆಗ 1/2 ಇದನ್ನು ಇಲ್ಲಿ ಹಾಕೊಬೇಕು. ಇದನ್ನು ನಾವು 72 ಇಂಟು 2 ಡಿವೈಡೆಡ್ ಬೈ 1/2ನ ಮಾಡ್ಕೋಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 72 ಇಂಟು ಇದನ್ನು ಫುಲ್ಲು ನಾವು ಭಿನ್ನರಾಶಿ ಕನ್ವರ್ಟ್ ಮಾಡಿಕೊಂಡ್ರೆ 5/2 ಆಗುತ್ತೆ. 5/2 ಆದಾಗ 2 36 ಇಷ್ಟು ಬರುತ್ತೆ. ಇನ್ನು 36 ಇಂಟು 5 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಕೌಂಟ್ ಮಾಡಿ. 180. ಇದು 1 ಟೈಪ್ಸು. ಈ ಥರ ನೀವು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ, ಮತ್ತು ನಿಮಗೆ ಸಮಯನೂ ಜಾಸ್ತಿ ತಿನ್ನುತ್ತೆ. ಇದನ್ನು ನಾನು ಇನ್ನೂ ಸಿಂಪ್ಲಿಫೈ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಅರ್ಥ ಆಗಂಗೆ ಇನ್ನೊಂದು ಕ್ಲಾಸ್ ಮಾಡ್ತೀನಿ ನಿಮಗೆ, ಭಿನ್ನರಾಶಿಗೆ ಹೆಂಗೆ ಕನ್ವರ್ಟ್ ಮಾಡ್ಕೊಳೋದು ಏನು ಅಂತ ಅಂದ್ಬಿಟ್ಟು. ಇದು ಸಮಯದ ಅಭಾವ ಇರೋದ್ರಿಂದ ಇವಾಗ ಮಾಡೋಕ್ಕಾಗ್ತಾಯಿಲ್ಲ. ಇದಕ್ಕೆ ಮಾತ್ರ ಸಿಂಪಲಾಗಿ ಲಾಜಿಕಾಗಿ ಹೇಳ್ಕೊಡ್ತೀನಿ. ಇದನ್ನು ಅವನೇನು ಕೊಟ್ಬಿಟ್ಟಿದ್ದಾನೆ? 1 ಗಂಟೆದು 72 ಕಿಲೋಮೀಟ್ರು ಕೊಟ್ಬಿಟ್ಟಿದ್ದಾನೆ. ನಮಗೆ ಬೇಕಾಗಿರೋದು 2 ಗಂಟೆ 30 ನಿಮಿಷದ್ದು. ಇದನ್ನು ಪ್ಲಸ್ ಮಾಡ್ಕೊಂಬಿಡಿ. ಈಗ ಎಷ್ಟು? 2 ಗಂಟೆ ಬೇಕು. ಈಗ ಅವನು ಎಷ್ಟು ಕೊಟ್ಟಿದ್ದಾನೆ? 1 ಗಂಟೆ ಕೊಟ್ಟಿದ್ದಾನೆ. 72 ಪ್ಲಸ್ 72, ಇದರಲ್ಲಿ ಅರ್ಧ, 72ರಲ್ಲಿ ಪ್ಲಸ್ ಎಷ್ಟಾಗುತ್ತೆ? 72ರಲ್ಲಿ ಅರ್ಧ 36 ಆಗುತ್ತೆ. ಆಯಿತಾ? ಇದನ್ನು ಕೌಂಟ್ ಮಾಡಿ. 7 7 14 ಎಷ್ಟು ಬರುತ್ತೆ? ಕೌಂಟ್ ಮಾಡಿ. 6 8 8 2
ಸಿಂಪಲ್ ಟ್ರಿಕ್ಕು. ಈ ಥರ ನೀವು ಸಿಂಪಲ್ಲಾಗಿ ಮಾಡ್ಕೊಬೋದು. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಅವನು ಆಲ್ರೆಡಿ 72 ಕಿಲೋಮೀಟ್ರ್ 1 ಗಂಟೆಗೆ ಕೊಟ್ಟಿದ್ದಾನೆ ಪರ್ ಅವರ್ಗೆ. 1 ಗಂಟೆಗೆ 72 ಕಿಲೋಮೀಟ್ರ್ ಆಗ್ತಾಯಿದೆ. ಆ 72 ಕಿಲೋಮೀಟ್ರನ್ನ ನಾವು 2 ಗಂಟೆ 30 ನಿಮಿಷಕ್ಕೆ ಎಷ್ಟಾಗುತ್ತೆ, ಇದು ಹೆಂಗೆ ಬಂತು ಅಂತಂದರೆ ಒಂದು ಗಂಟೆಗೆ 72 ಕಿಲೋಮೀಟ್ರು, ಇನ್ನೊಂದು ಗಂಟೆಗೆ 72 ಕಿಲೋಮೀಟ್ರು, ಟೋಟಲು 2 ಗಂಟೆ. ಇದು 36 ಹೆಂಗೆ ಬಂತು, ಇದು ಹಾಫು, ಅರ್ಧ ಗಂಟೆಗೆ 1/2, ಅರ್ಧ ಗಂಟೆಗೆ 36 ನಿಮಿಷ, ಅಂದರೆ ಇದರಲ್ಲಿ ಹಾಫು. ಇವನ್ನೆಲ್ಲ ಕೂಡಿದ್ರೆ 180 ಆನ್ಸರ್ ಬರುತ್ತೆ. ಅಂದರೆ ಇವನು 2 ಗಂಟೆ 30 ನಿಮಿಷಕ್ಕೆ 180 ಕಿಲೋಮೀಟರ್ ಕ್ರಮಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ಇದಕ್ಕೆ ಆನ್ಸರು ಬಿ ಇದಕ್ಕೆ ರೈಟ್ ಆನ್ಸರ್. ನೀವು ಆ ಥರನಾದರೂ ಸೂತ್ರ ಹಾಕೊಂಡಾದರೂ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಇದು ಸಿಂಪಲ್ಲಾಗಿ ಈ ಥರ ಲಾಜಿಕಾಗಾದರೂ ನೀವು ಮಾಡ್ಬೋದು. ನಾವು ಪ್ರಶ್ನೆ ಹೆಂಗೆ ಅರ್ಥ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡು. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತಂದರೆ ಇಲ್ಲಿ ಜಾಗ ಸಾಲ್ತಾ ಇಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದೇ ಥರದವನ್ನ ನಿಮಗೆ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಳೋದು ಹೇಗೆ ಏನು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತೀನಿ. ಥ್ಯಾಂಕ್ ಯು.